Hello everyone, welcome to my channel, that is Chemistry Club. So we are arrived at stereochemistry part 14. Okay, and in last class we studied about, actually we are studying about stereochemistry. In that stereochemistry we are up to conformations isomerism study ಮಾಡ್ತಾ ಇದ್ದೀವಿ. Conformational isomerism ಗೆ ಸ್ಟಡಿ ಮಾಡ್ತಾ ಇದ್ವಿ. ಏನಾಗಿದೆ conformational isomerism ಅಲ್ಲಿ? ಸಪೋಸ್ ನೋಡ್ಕೊಂತ ಹೋದ್ರೆ conformational isomerism. Okay, ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. Conformational isomerism ಅಲ್ಲಿ we are studied about conformers of that is ethane molecule moiety and conformers of butane molecules ಬಗ್ಗೆ ಸ್ಟಡಿ ಮಾಡಿದ್ವಿ. Okay, butane molecule ಬಗ್ಗೆ ಸ್ಟಡಿ ಮಾಡಿದ್ವಿ. So these are two things we are studied in the conformers. Okay, so ಇವೆರಡರ ಗ್ರೂಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇವೆರಡು ಗ್ರೂಪಲ್ಲಿ ಈಥೇನ್ ಆ್ಯಂಡ್ ಬ್ಯೂಟೇನ್ ತೊಗೊಂಡಾಗ ಇಟ್ ಈಸ್ ಲುಕಿಂಗ್ ಲೈಕ್ ದಿಸ್, ಓಕೆ, ಈ ಥರ ಇತ್ತು. ಆ್ಯಂಡ್ ದಿಸ್ ಈಸ್ ಅ ಪರ್ಟಿಕ್ಯುಲರ್ ಬ್ಯೂಟೇನೇಟ್. ಸೊ ಇದರಲ್ಲಿ ಏನು ಮಾಡ್ತೀನಿ ಅಂದರೆ, ಇದರಲ್ಲಿ all the groups were not interacting to each other, ಅಂದರೆ ಯಾರಿರ್ತಂದ್ರೆ ಯಾವುದೇ ಒಂದು ಗ್ರೂಪು ಇನ್ನೊಂದು ಗ್ರೂಪ್ ಜೊತೆ ಇಂಟ್ರಾಕ್ಷನ್ ಮಾಡೋಂಗಿಲ್ಲ. ಓನ್ಲಿ ನಾವೇನು ನೋಡ್ತೀವಿ, ಸ್ಟೆಬಿಲಿಟಿ ನೋಡ್ಕೊಂಡ್ಬಂದೀವಿ. ಸ್ಟೆಬಿಲಿಟಿ ಯಾವುದ್ರ ಪ್ರಕಾರ ನೋಡ್ಕೊಂಡ್ಬಂದಿವಿ? ಸ್ಟೆಬಿಲಿಟಿನ ಆನ್ ದ ಬೇಸಿಸ್ ಆಫ್ ಸ್ಟೆರಿಕ್ ಸ್ಟ್ರೈನ್ ಬಗ್ಗೆ ನೋಡ್ಕೊಂಡ್ಬಂದ್ವಿ, ಆ್ಯಂಡ್ ಆನ್ ದ ಬೇಸಿಸ್ ಆಫ್ ಟೊರೋಜ್ನಲ್ ಸ್ಟ್ರೈನ್ ಇವೆರಡರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಸ್ಟೆಬಿಲಿಟಿ ನೋಡ್ಕೊಂಡ್ಬಂದ್ವಿ. ಅಂದರೆ ಗೌಶೆ ಫಾರ್ಮ್ ಮೋರ್ ಸ್ಟೇಬಲ್ಲು, ಅಥವಾ ವಾಟ್ ಇಸ್ ಇಟ್, ಆ್ಯಂಟಿ ಫಾರ್ಮ್ ಇಸ್ ಮೋರ್ ಸ್ಟೇಬಲ್, ಪಾರ್ಷಿಯಲ್ ಎಕ್ಲಿಪ್ಸ್ ಫಾರ್ಮ್ ಇಸ್ ಮೋರ್ ಸ್ಟೇಬಲ್, ಎಕ್ಲಿಪ್ಸ್ ಫಾರ್ಮ್ ಇಸ್ ಮೋರ್ ಸ್ಟೇಬಲ್ ಅಂತೇಳಿ ಇವೆರಡರ ಬೇಸ್ ಮೇಲೆ ನೋಡ್ಕೊಂಡ್ಬಂದ್ವಿ. ಬಟ್ ದಿಸ್ ಗ್ರೂಪ್ಸ್ ಆರ್ ನಾಟ್ ಕಂಟೈನಿಂಗ್ ಎನಿ ಇಂಟ್ರಾಕ್ಟಿಂಗ್ ಗ್ರೂಪ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಇಂಟ್ರಾಕ್ಟಿಂಗ್ ಗ್ರೂಪ್ ಅಂದರೆ ಲೈಕ್ ದೇ ಆರ್ ನಾಟ್ ಇಂಟ್ರಾಕ್ಟಿಂಗ್ ಟು ಈಚ್ ಅದರ್. ಅಂದರೆ ಲೈಕ್ ಯಾವುದೇ ರೀತಿಯಾದ ಬಾಂಡ್ ಫಾರ್ಮೇಷನ್ ಆಗ್ತಿಲ್ಲ. ಲೈಕ್ ಯು ಮೇ ಹರ್ಡ್ ಅಬೌಟ್ ದ ಡೈಪೋಲ್ ಬಾಂಡ್ ಆಗಿರ್ಬೋದು, ಡೈಪೋಲ್ ಇಂಟ್ರಾಕ್ಷನ್ ಓಕೆ ಆಗಿರ್ಬೋದು, ಅಥವಾ ಹೈಡ್ರೋಜನ್ ಇಂಟ್ರಾಕ್ಷನ್ ಆಗಿರ್ಬೋದು. ಈ ಥರ ಗ್ರೂಪ್ಗಳ ಮಧ್ಯೆ, ಎರಡು ಗ್ರೂಪ್ಗಳ ಮಧ್ಯೆ ಇಂಟ್ರಾಕ್ಷನ್ ಮಾಡ್ತಕ್ಕಂಥ ಗ್ರೂಪ್ಸು ಯಾವಿಲ್ಲ. ಓಕೆ, ಓಕೆ, ದಟ್ಸ್ ದ ಥಿಂಗ್. ಬಟ್ ಇಫ್ ಐ ಆಮ್ ಟೇಕಿಂಗ್ ಸಮ್ molecules which are interacted to each other, first of all going to that, H bonding ಅಂದರೆ ಏನು ತಿಳ್ಕೊಂಡ್ಬಿಟ್ರಿ. ಓಕೆ, ಹೈಡ್ರೋಜನ್ ಬಾಂಡಿಂಗ್ ಅಂದರೆ ಏನು ತಿಳ್ಕೊಂಡ್ಬಿಟ್ರಿ. ಹೈಡ್ರೋಜನ್ ಬಾಂಡಿಂಗ್ ಇಟ್ ಇಸ್ ಅ ಟೈಪ್ ಆಫ್ ಇಂಟ್ರಾಕ್ಷನ್. ಎಲ್ಲೆಲ್ಲಿ ಆಗ್ತಾವಪ್ಪ ಅಂದರೆ, ಸಪೋಸ್ ಐ ಆಮ್ ಹ್ಯಾವಿಂಗ್ ಅ ವಾಟರ್ molecule, this water molecule is having a two set of lone pairs, ಎರಡು ಲೋನ್ ಪೇರ್ ಇರ್ತಾವೆ. ಓಕೆ, ಸಪೋಸ್ ಇವಾಗ ಇಲ್ಲಿ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಇರ್ತದ್ರಿ, ಇದಕ್ಕೆ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಇರ್ತೈತಿ. ಸಪೋಸ್ ಏನಾದರೂ ಇನ್ನೂ ಒಂದು ಪಾರ್ಷಿಯಲಿ ಪಾಸಿಟಿವ್ ಅಥವಾ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥ ಗ್ರೂಪ್ಗಳು ಬಂದರೆ ಲೈಕ್ ಐ ಆಮ್ ಟೇಕಿಂಗ್ ದಟ್ ಪರ್ಟಿಕ್ಯುಲರ್ಲಿ OH ತೊಗೊತೀನಿ, ಹೈಡ್ರಾಕ್ಸಿಲ್ ಏನು ತೊಗೊತೀನಿ. ಇಲ್ಲಿ ಏನು ಮಾಡ್ತಾ, ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಅದ, ಇದು ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಅದೇನು, ಆಕ್ಸಿಜನ್ ಮೇಲೆ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್, ಆ್ಯಂಡ್ ಹೈಡ್ರೋಜನ್ ಮೇಲೆ ಮಾಡ್ತಾ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್. ಇವಾಗ ಇಲ್ಲಿ ಪಾರ್ಷಿಯಲಿ ನೆಗೆಟಿವ್, ಈ ಹೈಡ್ರೋಜನ್ ಪಾರ್ಷಿಯಲಿ ಪಾಸಿಟಿವ್, ಆ್ಯಂಡ್ ದಿಸ್ ಆಕ್ಸಿಜನ್ ಈಸ್ ಪಾರ್ಷಿಯಲಿ ನೆಗೆಟಿವ್. ಅಂದರೆ ಇವೆರಡರ ಮಧ್ಯೆ ಮಾಡ್ತಾ ಹೈಡ್ರೋಜನ್ ಇಂಟ್ರಾಕ್ಷನ್ ಫಾರ್ಮೇಷನ್, ಅಂದರೆ ಒಂದು ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತದೆ. ಸಪೋಸ್ ನಾನು ಏನು ಮಾಡ್ತೀನಿ, ಒಂದು ಪಾರ್ಷಿಯಲಿ ಪಾಸಿಟಿವ್, ಸಪೋಸ್ ಏನು ಮಾಡ್ತೀನಿ, OH ಅನ್ನು ಹಿಂಗೆ ತರ್ತೀನಿ. ಓಕೆನಾ, OH ಅಂತ ಹಿಂಗೆ ತರ್ತೀನಿ. ಇಲ್ಲಿ ಪಾರ್ಷಿಯಲಿ ನೆಗೆಟಿವ್ ಚಾರ್ಜು, ಇದು ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್. ಇವಾಗ ಏನು ಮಾಡ್ತಾರೆ, ಇಲ್ಲಿ ತಂತ ಲೋನ್ ಪೇರ್ಸು, ದಿಸ್ ಲೋನ್ ಪೇರ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ದಿಸ್ ಹೈಡ್ರೋಜನ್ ಗೆಟಿಂಗ್ ಇಂಟ್ರಾಕ್ಟೆಡ್, ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ H bonding. ಆ್ಯಂಡ್ ಈ ಒಂದು ಲೋನ್ ಪೇರ್ ಕೂಡ H ಬಾಂಡಿಂಗ್ ಮಾಡ್ತದೆ, ಈ ಒಂದು ಹೈಡ್ರೋಜನ್ ಕೂಡ ಮಾಡ್ತದೆ, H ಬಾಂಡಿಂಗ್ ಮಾಡೋ ಸಾಧ್ಯತೆ. ಅಂದರೆ ಒಂದು ವಾಟರ್ ಮಾಲಿಕ್ಯೂಲು ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ 4 H ಬಾಂಡಿಂಗ್ ಮಾಡ್ತವೆ. 4 H ಬಾಂಡಿಂಗ್ ಫಾರ್ಮೇಷನ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತದೆ. ಓಕೆ, ದಿಸ್ ಈಸ್ ಅ ಪರ್ಟಿಕ್ಯುಲರ್ ಥಿಂಗ್. ಅಂದರೆ ಈ ಥರ ಹೈಡ್ರೋಜನ್ ಬಾಂಡಿಂಗ್ ಅಂದರೆ ಅಲ್ಲಿ ಇರಬೇಕು, ಚಾರ್ಜಿಂಗ್ ಇರಬೇಕು, ಆ ಒಂದು ಪರ್ಟಿಕ್ಯುಲರ್ ಆಟಮ್ ಮೇಲೆ ಚಾರ್ಜ್ ಇರಬೇಕು, ಪರ್ಟಿಕ್ಯುಲರ್ ಪಾರ್ಷಿಯಲಿ ಚಾರ್ಜ್ ಇರಬೇಕು. ಚಾರ್ಜ್ ಇದ್ದಾಗ ಮಾತ್ರ ಏನು ಮಾಡ್ತಾರೆ, ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತದೆ. ದಿಸ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್ ಅಬೌಟ್ ಹೈಡ್ರೋಜನ್ ಬಾಂಡಿಂಗ್. ಇಫ್ ಸಪೋಸ್ ಇವಾಗ ಐ ಆಮ್ ಗೋಯಿಂಗ್ ಟು ಟೇಕ್ ಎನ್ ಎಕ್ಸಾಂಪಲ್, ಬ್ಯೂಟೇನ್ ಬದಲಿಗೆ ನಾನೇನು ಮಾಡ್ತೀನಿ ಅಂದರೆ, ಐ ಆಮ್ ಟೇಕಿಂಗ್ ದಿಸ್ ಟೈಪ್ ಆಫ್ ಎಕ್ಸಾಂಪಲ್, CH2 OH and OH.
ಓಕೆ, ಈ ಥರ ಮಾಲಿಕ್ಯೂಲ್ ತೊಗೊಂಡು ಒಂದು ಮಾಲಿಕ್ಯೂಲ್ ತೊಗೊಂಡು ಐ ಆಮ್ ಗೋಯಿಂಗ್ ಟು ಸಿ ಇಟ್ಸ್ ಕನ್ಫರ್ಮರ್ಸ್ ನೋಡೋಣ. ಕನ್ಫರ್ಮರ್ಸ್ ನೋಡ್ತೀನಿ. ಕನ್ಫರ್ಮರ್ಸ್ ನೋಡಿಕೊಂಡು ವಿಚ್ ಇಸ್ ಸ್ಟೇಬಿಲಿಟಿ ನೋಡ್ಕೊಂಡು ಹೋಗು. ವಿಚ್ ಈಸ್ ಮೋರ್ ಸ್ಟೇಬಲ್ ಅಕಾರ್ಡಿಂಗ್ ಟು ಡಿಫ್ರೆಂಟ್ ಥಿಂಗ್ಸ್. ಅಂದರೆ ಈಗ ಏನು ಮಾಡ್ತಾರೆ, ಒಂದು ಹೆಚ್ ಬಾಂಡಿಂಗ್ ಎಲ್ಲಿ ಆಗ್ತದೆ ನೋಡ್ರಿ, ಅದು ಭಾಳ ಇಂಟ್ರಾಕ್ಷನ್, ಅದು ಏನು ಮಾಡ್ತಾರೆ ಭಾಳ ಸ್ಟೇಬಲ್ ಆಗ್ತಾ ಹೋಗ್ತದೆ. ಓಕೆ, ಲೆಟ್ಸ್ ಸಿ ಹೌ ಇಟ್ ಇಸ್ ಗೋಯಿಂಗ್ ಟು ವರ್ಕ್. ಓಕೆ, ಹೈಡ್ರೋಜನ್ ಬಾಂಡಿಂಗ್ ಯಾವ ರೀತಿ ಇಂಟ್ರಾಕ್ಷನ್ ಮಾಡ್ಕೊಂಡು ಹೋಗ್ತದೆ, ಯಾವ ರೀತಿ ಫಾರ್ಮೇಷನ್ ಆಗ್ತದೆ ಅಂತಂದು ನೋಡ್ಕೊಂಡು. ಸೊ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ದಟ್ ಈಸ್ OH, CH2, OH. ದಿಸ್ ಇಸ್ ಅ ಎಕ್ಸಾಂಪಲ್. ಇಫ್ ಐ ಆಮ್ ಟೇಕಿಂಗ್ ದಿಸ್ ಒನ್ ಪರ್ಟಿಕ್ಯುಲರ್ಲಿ, ಇಲ್ಲಿ ಏನು ಮಾಡ್ತಾರೆ, ಕಾರ್ಬನ್ ನೇಮಿಂಗ್ ಮಾಡಿಬಿಡ್ತೀನಿ. ದಿಸ್ ಈಸ್ ಅ ಫಸ್ಟ್ ಕಾರ್ಬನ್ ಅನ್ಕೋರಿ, ಆ್ಯಂಡ್ ದಿಸ್ ಇಸ್ ಅ ಸೆಕೆಂಡ್ ಕಾರ್ಬನ್ ಅನ್ಕೋರಿ. ಸೊ ಲೆಟ್ ಮಿ ಡ್ರಾ ನ್ಯೂಮನ್ ಪ್ರೊಜೆಕ್ಷನ್ ಡ್ರಾ ಮಾಡಿಬಿಡ್ರಿ. ದಿಸ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್. The first carbon, it is like this, OH, ಇದು H, and this is also H, and I am having second carbon, that is OH, and here I am having H, and here I am having H. ಇದು ಯಾವ ಫಾರ್ಮ್ ರೀ? ದಿಸ್ ಇಸ್ ಅ ಎಕ್ಲಿಪ್ಸ್ ಫಾರ್ಮ್, ರೈಟ್? ಎಕ್ಲಿಪ್ಸ್ ಫಾರ್ಮ್. ಇದನ್ನೇನು ಮಾಡ್ತೀನಿ ನಾನು, ರೊಟೇಷನ್ ಮಾಡಿ 60 ಡಿಗ್ರಿ ರೊಟೇಷನ್ ಮಾಡೋಣ. ನನಗೆ ಏನು ಬರ್ತದೆ ನೋಡಿರಿ, ಏನು ಬರ್ತದಪ್ಪ ಅಂದರೆ, ಸಪೋಸ್ ಈ ಥರ ಬರ್ತದೆ. ನಮ್ಮ ಫ್ರಂಟ್ ಕಾರ್ಬನ್ ಏನು ಮಾಡೋಂಗಿಲ್ಲ, ಫ್ರಂಟ್ ಕಾರ್ಬನ್ ಅದೇ ಥರ ಇರ್ತೀನಿ. ನಾನು ಬ್ಯಾಕ್ ಕಾರ್ಬನ್ ಅಷ್ಟು ರೊಟೇಟ್ ಮಾಡ್ಕೊಂಡು ಹೋಗ್ತೀನಿ. ಹೈಡ್ರೋಜನ್, ಆಕ್ಸಿಜನ್, ಹೈಡ್ರಾಕ್ಸಿಲ್ ಗ್ರೂಪ್. ಇಲ್ಲಿಂದ ಏನು ಬರ್ತದೆ ಅಂದರೆ, ದಿಸ್ ಈಸ್ 60 ಡಿಗ್ರಿ ರೊಟೇಷನ್ ಇಲ್ಲಿ ಬರ್ತದೆ. ಸೊ ಇವಾಗ ಏನು ಮಾಡ್ತಾರೆ, ಹೈಡ್ರೋಜನ್ ಇಲ್ಲಿ ಬರ್ತದೆ, ಆ್ಯಂಡ್ ದಿಸ್ ಹೈಡ್ರೋಜನ್ ವಿಲ್ ಕಮ್ಸ್ ಹಿಯರ್. ಓಕೆ, ನೆಕ್ಸ್ಟ್ ಸಪೋಸ್ ಮತ್ತೆ 60 ಡಿಗ್ರಿ ರೊಟೇಷನ್ ಮಾಡ್ತೀನಿ. ದಿಸ್ ಫಾರ್ಮ್ ಈಸ್ ಕಾಲ್ಡ್ ಆಸ್ ಗೌಶೆ ಫಾರ್ಮ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ 60 ಡಿಗ್ರಿ ರೊಟೇಷನ್ ಮಾಡಿದಾಗ ನಮಗೆ ಏನು ಬರ್ತದೆ ಅಂದರೆ, ಇಟ್ ಈಸ್ ಕಮಿಂಗ್ ಔಟ್ ಲೈಕ್ ದಿಸ್. ಓಕೆ, ಈ ಥರ ಮಾಡ್ತಾರೆ. OH, ಹೈಡ್ರೋಜನ್, ಆ್ಯಂಡ್ ಬ್ಯಾಕ್ ಸೈಡ್ ಕಾರ್ಬನ್ ಏನು ಬರ್ತದೆ ಇಲ್ಲಿ, OH, ಆ್ಯಂಡ್ ದಿಸ್ ಈಸ್ H, ಆ್ಯಂಡ್ ದಿಸ್ ಈಸ್ ಆಲ್ಸೋ H. ಓಕೆ, another 60 ಡಿಗ್ರಿ ಕೊಟ್ಟರೆ ದಿಸ್ ಈಸ್ what is this? This is a partially eclipse ಅಂತ ಕರಿತೀವಿ. ಸೊ another 60 ಡಿಗ್ರಿ ರೊಟೇಷನ್ ಮಾಡಿದ್ರೆ ನಮಗೆ ಏನು ಬರ್ತದೆ ರೀ, ಇಟ್ ಈಸ್ ಕಮಿಂಗ್ ಔಟ್ ಲೈಕ್ ದಿಸ್. ಓಕೆ, ಈ ಥರ ಬರ್ತದೆ, ವಿಚ್ ಈಸ್ ಹ್ಯಾವಿಂಗ್ ಲೈಕ್ ದಿಸ್. ಇಲ್ಲಿ OH and hydrogen, and backside carbon is OH, hydrogen. Okay, it is this type of particular form is called as a antiform. ಇವು ನಾಲ್ಕು ನಮಗೆ ಗೊತ್ತಿರಬೇಕು. ಓಕೆ, ಆಂಟಿಫಾರ್ಮ್. ಇವು ನಾಲ್ಕರ ಬಗ್ಗೆ ನಾವು ಸ್ವಲ್ಪ ನೋಡ್ಕೊಂತು. ನೆಕ್ಸ್ಟ್ 2 ಬರ್ತಾವೆ. ನೆಕ್ಸ್ಟ್ 2 ಆಲ್ಮೋಸ್ಟ್ ಸೇಮ್ ವಿತ್ ದಿಸ್ ಪಾರ್ಷಿಯಲ್ ಎಕ್ಲಿಪ್ಸಿವ್ ಫಾರ್ಮ್ ಸೇಮ್ ಆಗ್ತದೆ. ನೆಕ್ಸ್ಟ್ ಗೌಶೆ ಫಾರ್ಮಿಂಗ್ ಇನ್ನೊಂದು ಸೇಮ್ ಆಗ್ತದೆ. ಇನ್ನೊಂದು ರೊಟೇಷನ್ ಮಾಡಿ ನಾನು ಎಕ್ಲಿಪ್ಸ್ ಫಾರ್ಮ್ ಹೆಂಗಿರೋದು ಹಂಗೆ ಬರ್ತದೆ. ಓಕೆ, ಕ್ಲಿಯರ್. ಇವಾಗ ಸಪೋಸ್ ದೀಸ್ ನ್ಯೂಮನ್ ಪ್ರೊಜೆಕ್ಷನ್ಸ್ ಐ ಆಮ್ ಟೇಕಿಂಗ್ ಇನ್ ಅ ನಾನ್ ಪೋಲಾರ್ ಸಾಲ್ವೆಂಟ್ ತೊಗೊಂಡಾಗ ನಾನ್ ಪೋಲಾರ್ ಸಾಲ್ವೆಂಟಲ್ಲಿ ಇವುಗಳನ್ನ ಹಾಕಿದಾಗ, ಅಂದರೆ ನಾನ್ ಪೋಲಾರ್ ಸಾಲ್ವೆಂಟ್ ಅಂದರೆ ಏನು? ನಾನ್ ಪೋಲಾರ್ ಸಾಲ್ವೆಂಟ್ ಅಂದರೆ ಅಲ್ಲಿ ಪೊಲಾರಿಟಿ, ನೋ ಪೊಲಾರಿಟಿ ಇರೋಂಗಿಲ್ಲ, ಅಂದರೆ ಪೋಲಾರ್ ಗ್ರೂಪ್ಸ್ ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್ CCl4 ಆಗಿರ್ಬೋದು, CCl4 ಆಗಿರ್ಬೋದು, ಅಸಿಟೋನ್ ಆಗಿರ್ಬೋದು, ಬೆನ್ಝೀನ್ ಆಗಿರ್ಬೋದು. ಓಕೆ, ಇವಕ್ಕೆ ಕರಿತೀವಿ ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಕರಿತೀವಿ. ದೀಸ್ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಕಾಂಟ್ ಮೇಕ್ ಹೈಡ್ರೋಜನ್ ಬಾಂಡಿಂಗ್, H ಬಾಂಡಿಂಗ್ ಮಾಡೋಕ್ಕಾಗಿಲ್ಲ. ಮಾಡಂಗಿಲ್ಲ ನಾನ್ ಪೋಲಾರ್ ಸಾಲ್ವೆಂಟಲ್ಲಿ. ಆವಾಗ ಈ ಒಂದು ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಈ ಒಂದು ಮಾಲಿಕ್ಯೂಲ್ ನೋಡ್ತಾ ಹೋದಾಗ, ಸೊ ಯಾವ ಒಂದು ಫಾರ್ಮು ಮೋರ್ ಸ್ಟೇಬಲ್ ಆಗ್ತದೆ, ಯಾವ ಒಂದು ಫಾರ್ಮ್ ಏನು ಮಾಡ್ತಾರೆ ಮೋರ್ ಸ್ಟೇಬಲ್ ಆಗ್ತದಪ್ಪ ಅಂದರೆ ನೋಡ್ಕೊಂಡು. ಸೊ ಇಫ್ ಐ ಆಮ್ ಟೇಕಿಂಗ್ ಪರ್ಟಿಕ್ಯುಲರ್ 2, ಓಕೆ, ಮೇನ್ 2 ನೋಡಿ. ಫಸ್ಟ್ ಆಫ್ ಆಲ್ ಹೇಳೋದಪ್ಪ ಅಂದರೆ, ದಿಸ್ ಎಕ್ಲಿಪ್ಸಿವ್ ಫಾರ್ಮ್ ಇದೆಯಲ್ಲ, ದಿಸ್ ಎಕ್ಲಿಪ್ಸಿವ್ ಫಾರ್ಮ್ ಆ್ಯಂಡ್ ಪಾರ್ಷಿಯಲ್ ಎಕ್ಲಿಪ್ಸಿವ್ ಫಾರ್ಮ್ ಮತ್ತು ಎಕ್ಲಿಪ್ಸಿವ್ ಫಾರ್ಮು ಯಾವುದೇ ರೀತಿಯಾದ ಇಂಟ್ರಾಕ್ಷನ್ ತೋರಿಸಂಗಿಲ್ಲ. ಅಂದರೆ ಹೈಡ್ರೋಜನ್ ಇಂಟ್ರಾಕ್ಷನ್ ತೋರಿಸಂಗಿಲ್ಲ. ಓಕೆ, ಎನಿ ಕೈಂಡ್ ಆಫ್ ಇಂಟ್ರಾಕ್ಷನ್ ಏನು ಮಾಡೋಂಗಿಲ್ಲ, ತೋರಿಸಂಗಿಲ್ಲ. ಓಕೆ, ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಟೇಕ್ ಓನ್ಲಿ ದಿಸ್ ಗೌಶೆ ಫಾರ್ಮ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀನಿ ಆ್ಯಂಡ್ ಆ್ಯಂಟಿ ಫಾರ್ಮ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀನಿ. ನಮ್ಮ ಸ್ಟೆಬಿಲಿಟಿ ಆರ್ಡರ್ ಏನಿರುತ್ತಲ್ಲ, ಆ ಸ್ಟೆಬಿಲಿಟಿ ಆರ್ಡರಲ್ಲಿ
ಚೇಂಜಸ್ ಎಲ್ಲಿ ನೋಡ್ತೀವಿ ಅಂದರೆ ನಾವು ಓನ್ಲಿ ಇನ್ ದ ಫಾರ್ಮ್ ಆಫ್ ಗೌಶೆ ಫಾರ್ಮ್ ಆ್ಯಂಡ್ ಇನ್ ಆ್ಯಂಟಿ ಫಾರ್ಮಲ್ಲಿ ಅಷ್ಟೇ ಏನು ಮಾಡ್ತೀವಿ ಸ್ಟೆಬಿಲಿಟಿ ವೇರಿಯೇಷನ್ ಆಗ್ತಾವೆ. ಇನ್ನು ಉಳ್ಕಿದಂಗೆ ಮಾಡ್ತಾ ಎಕ್ಲಿಪ್ಸ್ ಫಾರ್ಮ್ ಮತ್ತು ಪಾರ್ಷಿಯಲ್ ಎಕ್ಲಿಪ್ಸ್ ಫಾರ್ಮ್ ಏನು ಮಾಡ್ತಾವೆ ಸೇಮ್ ಇರ್ತಾವೆ, ಆಲ್ಮೋಸ್ಟ್ ಸೇಮ್ ಇರ್ತಾವೆ, ಚೇಂಜಸ್ ಆಗಂಗಿಲ್ಲ, ಎಲ್ಲೂ ಚೇಂಜಸ್ ಆಗಂಗಿಲ್ಲ. ಓಕೆನಾ, ಎಲ್ಲೂ ಚೇಂಜಸ್ ಆಗಂಗಿಲ್ಲ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ದಟ್ ಆಲ್ಸೋ, ಸೊ ಇಲ್ಲಿ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಟೇಕಿಂಗ್ ದಟ್ ಎಕ್ಲಿಪ್ಸ್ಡ್ ಫಾರ್ಮಲ್ಲಿ ನೋ ಹೆಚ್ ಇಂಟರಾಕ್ಷನ್ ಆ್ಯಂಡ್ another one is partially eclipsed form. partially eclipsed form ಅಲ್ಲಿ no H interaction. ಯಾವ ಥರ ಹಂಗಿಲ್ಲ. ಸಪೋಸ್ ನಾವು ಪಾರ್ಷಿಯಲ್ ಎಕ್ಲಿಪ್ಸ್ ಫಾರ್ಮ್ ತೊಗೊತೀವಿ ನೋಡ್ರಿ ಬೇಕಾದ್ರೆ, ಪಾರ್ಷಿಯಲ್ ಎಕ್ಲಿಪ್ಸ್ ಫಾರ್ಮ್ ತೊಗೊಂಡಾಗ ಏನು ಮಾಡ್ತಾರೆ, ಇಲ್ಲಿ ಹೈಡ್ರೋಜನ್ ಅದ, ಇಲ್ಲಿ OH ಅದ, ಇಲ್ಲಿ ಹೈಡ್ರೋಜನ್ ಅದ. ಓಕೆ ಓಕೆ ಕರೆಕ್ಟ್ ಅದ. ನೆಕ್ಸ್ಟ್ ಬ್ಯಾಕ್ ಸೈಡ್ ಕಾರ್ಬನ್ ತಂತೀನಿ, ಇಲ್ಲಿ ಏನು ಮಾಡ್ತಾರೆ OH, ಹಿಯರ್ ಹ್ಯಾವಿಂಗ್ H ಆ್ಯಂಡ್ ಹಿಯರ್ ಹ್ಯಾವಿಂಗ್ ಹೈಡ್ರೋಜನ್. ಸೊ ನನ್ನ ಬ್ಯಾಕ್ ಸೈಡ್ ಕಾರ್ಬನಲ್ಲಿ OH ಇದೆ, ನನ್ನ ಫ್ರಂಟ್ ಸೈಡ್ ಕಾರ್ಬನಲ್ಲಿ H ಇದೆ. ಯಾಕೆ ಆಗ್ತಿಲ್ಲ ಅಂತಂದರೆ, ಸಿ ವಾಟ್ ಐ ಸೆಡ್ ಫಾರ್ ಹೈಡ್ರೋಜನ್ ಬಾಂಡಿಂಗ್ ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಬಾಂಡ್ ತೊಗೊತೀನಿ ನಾನು, ಈ ಬಾಂಡ್ ಏನು ಮಾಡ್ತಾರೆ ಈ ಥರದ. ಓಕೆ, ಈ ಥರದ ಅಂದರೆ ದ ಕಾರ್ಬನ್ ಎಲೆಕ್ಟ್ರೋನೆಗೆಟಿವಿಟಿ ಹೈಡ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರ್ತಾವೆ. ಅಂದರೆ ಐ ಕಾಂಟ್ ಗಿವ್ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಆ್ಯಂಡ್ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಕೊಡೋಕ್ಕಾಗಂಗಿಲ್ಲ. ಅಂದರೆ ಇವು ಎರಡು ಚಾರ್ಜ್ ಇಲ್ಲಪ್ಪ ಅಂದರೆ ಈ ಹೈಡ್ರೋಜನ್ ಮತ್ತು ಈ ಒಂದು ಮಧ್ಯೆ ಮಾಡಲ್ಲ ಇಂಟ್ರಾಕ್ಷನ್, ನೋ ಇಂಟ್ರಾಕ್ಷನ್ ಆಗಂಗಿಲ್ಲ. ಯಾಕಂದರೆ ಡ್ಯೂ ಟು ಅಬ್ಸೆನ್ಸ್ ಆಫ್ ಚಾರ್ಜು ಇಲ್ಲಿ H ಇಂಟ್ರಾಕ್ಷನ್ ಫಾರ್ಮೇಷನ್ ಆಗಂಗಿಲ್ಲ. ನೋ H ಇಂಟ್ರಾಕ್ಷನ್. Now coming to the two form, that is the Gaussian form and antiform. Gaussian form ನೋಡಿದಾಗ ಸಪೋಸ್ Gaussian form ನೋಡ್ತೀನಿ ನಾನು, this is a Gaussian form particularly I am taking. Gaussian form ನೋಡಿದಾಗ this is a OH and this is a hydrogen and backside carbon ಏನಿತ್ತು, backside carbon this is OH and this is hydrogen and this is a hydrogen. ಇವಾಗ ನಾನು ಗೌಶಿಯ ಫಾರ್ಮಲ್ಲಿ ಕ್ಲಿಯರಾಗಿ ನೋಡ್ತಿದ್ದೀನಿ. ಸಿ ದಿಸ್ ಬಾಂಡ್ ನಾನು ಬಿಡಿಸ್ಬಿಡ್ತೀನಿ ಸ್ವಲ್ಪ. ಓಕೆ, ದಿಸ್ ಟೂ ಬಾಂಡ್ಸ್ನ ಏನು ಮಾಡ್ತೀನಿ ಬಿಡಿಸ್ಬಿಡ್ತೀನಿ. ಸೊ ಇಟ್ ಮೇ ಬಿ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಓಕೆ, ಇಲ್ಲಿ ಏನು ಮಾಡ್ತಾರೆ ಹೈಡ್ರೋಜನ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಹಿಯರ್ ಹೈಡ್ರೋಜನ್. ಓಕೆ, ಐ ಆಮ್ ಹ್ಯಾವಿಂಗ್ ಹಿಯರ್ ಹೈಡ್ರೋಜನ್ ಅಂತ ತೊಗೊತೀನಿ. ಸೊ ಇವಾಗ ಇದರ ತೊಗೊಂಡಾಗ ಸಿ ಐ ಕ್ಯಾನ್ ವೆರಿ ವೆಲ್ ಗಿವ್ it is a partially positive charge and it is a partially negative charge because oxygen is more electronegative but hydrogen is less electronegative. ಅದೇ ಥರ ಈ ಒಂದು ಹೈಡ್ರಾಕ್ಸಿಲ್ ಗ್ರೂಪಲ್ಲಿ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್, ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಕೊಟ್ಟಾಗ ಇವಾಗ ಇಲ್ಲಿರ್ತಂಥ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜು ಮತ್ತು ಇಲ್ಲಿರ್ತಂಥ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಮಧ್ಯೆ ಇಲ್ಲಿ ಏನು ಮಾಡ್ತಾರೆ ಹೈಡ್ರೋಜನ್ ಇಂಟ್ರಾಕ್ಷನ್ ಫಾರ್ಮೇಷನ್ ಆಗ್ತದೆ. H ಇಂಟ್ರಾಕ್ಷನ್ ಏನು ಮಾಡ್ತಾರೆ ಫಾರ್ಮೇಷನ್ ಆಗ್ತದೆ. ಡ್ಯೂ ಟು ದಿಸ್ H ಇಂಟ್ರಾಕ್ಷನ್ ಏನಾಗ್ತದೆ, ಸಪೋಸ್ ಇದು H ಇಂಟ್ರಾಕ್ಷನ್ ಫಾರ್ಮೇಷನ್ ಆಗ್ತದೆ. ನೆಕ್ಸ್ಟ್ ಕಮಿಂಗ್ ಟು ಸಿ ದಟ್ ಆ್ಯಂಟಿಫಾರ್ಮ್ ನೋಡ್ತೀನಿ. ಆ್ಯಂಟಿಫಾರ್ಮಲ್ಲಿ ನೋಡಿದಾಗ ಇಲ್ಲಿ OH ಅದ, ಇಲ್ಲಿ H ಅದ. ಓಕೆ, ಬ್ಯಾಕ್ ಸೈಡ್ ಕಾರ್ಬನ್ ನೋಡ್ತೀನಿ. ಏನು ಮಾಡ್ತಾರೆ, ಇಲ್ಲಿ OH ಅದ ರೀ, ಇಲ್ಲಿ ಏನು ಮಾಡ್ತಾರೆ ಹೈಡ್ರೋಜನ್ ಅದ, ಇಲ್ಲಿ ಏನು ಮಾಡ್ತಾರೆ ಹೈಡ್ರೋಜನ್ ಅದ. ಸೊ ಇಲ್ಲಿ ನೋಡಿದಾಗ ಎಷ್ಟು ದೂರ ನೋಡ್ರಿ, ಅಟಮ್ಸ್ ಎಷ್ಟು ದೂರ ನೋಡ್ರಿ. The atoms like this is a partially positive charge, this is a partially negative charge, illi partially negative charge, partially positive adava, but the distance is more, illi em martare no H interaction or no H bonding, no hydrogen bonding. Due to this H interaction the energy decreases. Energy em martadare decrease ಆಗ್ತದೆ. ಎನರ್ಜಿ ಡಿಕ್ರೀಸ್ ಆಗ್ತದೆ ಅಂದ್ರೆ ಏನು, ಮೋರ್ ಸ್ಟೇಬಲ್ ಆಗ್ತದೆ. ಇಫ್ H ಇಂಟ್ರಾಕ್ಷನ್ ಈಸ್ ಪ್ರೆಸೆಂಟ್ ಮೋರ್, ಎಷ್ಟು H ಇಂಟ್ರಾಕ್ಷನ್ ಫಾರ್ಮೇಷನ್ ಮಾಡಿ ಸಾಕಾಗ್ತದೋ H ಸಪೋಸ್ ನೀವು ಅನ್ಕೋಬೋದು. ಮತ್ತು ಇಲ್ಲಿ ಈ ಕಡೆ ನೋಡ್ರಿ, ದಿಸ್ ಹೈಡ್ರೋಜನ್ ಆ್ಯಂಡ್ ದಿಸ್ ಆಕ್ಸಿಜನ್ ಕಾಂಟ್ ಮೇಕ್ ಹೈಡ್ರೋಜನ್ ಬಾಂಡಿಂಗ್. ಇದೇ ಮಾಡಲ್ಲ, ಹೈಡ್ರೋಜನ್ ಬಾಂಡಿಂಗ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಆ ಒಂದು ಹೈಡ್ರೋಜನ್ ಮೇಲೆ, ಈ ಒಂದು ಪರ್ಟಿಕ್ಯುಲರ್ ಹೈಡ್ರೋಜನ್ ಮೇಲೆ ನೋ ಚಾರ್ಜ್ ಅಲ್ಲಿ ಮಾಡೋಂಗಿಲ್ಲ, ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಮಾಡೋಕ್ಕಾಗಿಲ್ಲ. ಚಾರ್ಜ್ ಇರಬೇಕು, ಹಂಗಿದ್ರೆ ಮಾತ್ರ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಮಾಡ್ತವೆ. ಓಕೆ, ಎಷ್ಟು ಜಾಸ್ತಿ H ಇಂಟ್ರಾಕ್ಷನ್ ಆಗ್ತಾ ಹೋಗ್ತದೋ ಅಷ್ಟು ಜಾಸ್ತಿ ನನ್ನ ಎನರ್ಜಿ ಡಿಕ್ರೀಸ್ ಆಗ್ತದೆ, ಅಷ್ಟು ಜಾಸ್ತಿ ಏನು ಮಾಡ್ತಾರೆ ನಮ್ಮ ಸ್ಟೆಬಿಲಿಟಿ ಜಾಸ್ತಿ ಆಗ್ತದೆ ಕಂಪೌಂಡಿಂದು. ಸೊ ಇಫ್ ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ H ಇಂಟ್ರಾಕ್ಷನ್, ಇಲ್ಲಿ ಕನ್ಕ್ಲೂಷನ್ ಬರ್ಬಿಡ್ತೀನಿ ನಾನು. ಕನ್ಕ್ಲೂಷನ್ ಏನಪ್ಪ ಅಂದರೆ, ಇನ್ ಪ್ರೆಸೆನ್ಸ್ ಆಫ್ H ಇಂಟ್ರಾಕ್ಷನ್ ಇನ್ ನಾನ್ ಪೋಲರ್ ಸಾಲ್ವೆಂಟಲ್ಲಿ ಸಪೋಸ್ ಫಾರ್ ದಿಸ್ compound, for this molecule the stability order is
ಸ್ಟೆಬಿಲಿಟಿ ಆರ್ಡರ್ ಈಸ್ ದಟ್ ಈಸ್ ಗೌಶೆ ಏನು ಮಾಡ್ತದೆ ಮೋರ್ ಸ್ಟೇಬಲ್ ಆಗ್ತದೆ ದೆನ್ ಆ್ಯಂಟಿ ದೆನ್ ಪಾರ್ಷಿಯಲಿ eclipsed and then lastly eclipse form ಏನು ಮಾಡ್ತಾರೆ ಮೋರ್ ಸ್ಟೇಬಲ್ ಆಗ್ತದೆ ನೋಡ್ತಿದ್ರಿ ಮೋರ್ ಸ್ಟೇಬಲ್ ಆಗಿ ಹೊರಬರೋದು. ದಿಸ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್ ವೆನ್ ದೆರ್ ಇಸ್ ಅ ಇಂಟ್ರಾಕ್ಷನ್ ಇಂಟ್ರಾಕ್ಷನ್ ಇದ್ದಾಗ ಮಾಡ್ತಾರೆ ಈ ಥರ ಸ್ಟೇಬಲ್ ಆಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಸಪೋಸ್ ಪೋಲಾರ್ ಸಾಲ್ವೆಂಟ್ ಇದ್ರೆ ಏನಂತ, ಸಪೋಸ್ ನಾನು ಏನು ಮಾಡ್ತೀನಿ ಪೋಲಾರ್ ಸಾಲ್ವೆಂಟ್ ತೊಗೊತೀನಿ. ಇದು ನಾನ್ ಪೋಲಾರ್ ಸಾಲ್ವೆಂಟಲ್ಲಿ ಅಂದರೆ ನಾನ್ ಪೋಲಾರ್ ಸಾಲ್ವೆಂಟ್ ಅಂದ್ರೇನು, ಅಲ್ಲಿ ಹೊರಗಿರ್ತಕ್ಕಂಥ ಸಾಲ್ವೆಂಟ್ ಮಾಲಿಕ್ಯೂಲ್ಸು ನನ್ನ ಒಂದು ಮಾಲಿಕ್ಯೂಲ್ ಜೊತೆಗೆ ಅಂದರೆ ಲೈಕ್ ದಿಸ್ ಪರ್ಟಿಕ್ಯುಲರ್ ಬ್ಯೂಟೆನ್ ಜೊತೆಗೆ ಎರಡು ಹೈಡ್ರಾಕ್ಸೈಡ್ ಅದಾವಲ್ಲ, ಓಕೆ, ಅವಕ್ಕೆ ಹೇಗಂತಂದರೆ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಜೊತೆಗೆ ಮಾಡಲ್ಲ ಇಂಟ್ರಾಕ್ಷನ್ ಮಾಡ್ಕೊಳಂಗಿಲ್ಲ. ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಬಂದು ಇದ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಕೊಳಂಗಿಲ್ಲ. ಸಪೋಸ್ ನಾನೇನಾದ್ರು ಪೋಲಾರ್ ಸಾಲ್ವೆಂಟ್ ತೊಗೊಂಡಾಗ ಪೋಲಾರ್ ಸಾಲ್ವೆಂಟಲ್ಲಿ ನನ್ನ ಒಂದು ಮಾಲಿಕ್ಯೂಲ್ ಹಾಕಿದಾಗ ಸಪೋಸ್ ಓಕೆ ಐ ಆಮ್ ಟೇಕಿಂಗ್ ದೋಸ್ ಟು ಓನ್ಲಿ, ಎರಡು ತೊಗೊತೀನಿ, ಎರಡು ಮಾಲಿಕ್ಯೂಲ್ ಎಕ್ಸ್ಪ್ಲೇನ್ ಮಾಡ್ಕೊತೀನಿ. ಗೌಶೆ ಒಂದು, ಇನ್ನೊಂದು ಆ್ಯಂಟಿ ಫಾರ್ಮ್. ಓಕೆ, ಇವಾಗ ಏನು ಮಾಡ್ತಿದ್ದಾರೆ ದಿಸ್ ಪರ್ಟಿಕ್ಯುಲರ್ ಥಿಂಗ್ OH ಬ್ಯಾಕ್ ಸೈಡ್ ತರ ನೋಡೋದು ಗೌಶೆಯಲ್ಲಿ ಹೇಳಿದ್ರೆ OH ಹೈಡ್ರೋಜನ್ ಆ್ಯಂಟಿ ನೋಡೋದು OH ಹೈಡ್ರೋಜನ್. ಇಲ್ಲಿ ಮಾಡ್ತೀನಿ ಸಾಲ್ವೆಂಟ್ ಈಸ್ ಪೋಲಾರ್ so that ಸಪೋಸ್ ಪೋಲಾರ್ ಸಾಲ್ವೆಂಟ್ ಅಂದ್ರೆ H2O ತಗೋರಿ. H2O ತಗೊಂಡಾಗ ಇವಾಗ ಏನು ಮಾಡ್ತಾರೆ ಈ ಥರ ಬರ್ತಾವೆ H2O ಏನು ಮಾಡ್ತಾರೆ ಈ ಥರ ಬರ್ತಾವೆ. ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ ಲೋನ್ ಪೇರ್ಸ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್. ಹೌದ್ರಿ, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ, ಎಷ್ಟು ಇಂಟ್ರಾಕ್ಷನ್ ಆಗ್ತದೆ ನೋಡಿರಿ. ದಿಸ್ ಪರ್ಟಿಕ್ಯುಲರ್ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ O ಮಧ್ಯೆ ಒಂದು ಇಂಟ್ರಾಕ್ಷನ್, ದಿಸ್ ಇಸ್ ಒನ್ ಇಂಟ್ರಾಕ್ಷನ್ ಆಗೋದು. ಸೊ ಈ ಒಂದು ಹೊರಗಿರ್ತಂಥ ಸಾಲ್ವೆಂಟು ಮತ್ತು ಈ ಹೈಡ್ರೋಜನ್ ಜೊತೆಗೆ ಒಂದು ಇಂಟ್ರಾಕ್ಷನ್ ಆಗೋದು. ಹೌದ್ರಿ, ಆಗ್ತದೆ. ನೆಕ್ಸ್ಟ್ ಸಪೋಸ್ ಇಲ್ಲಿ ಕೂಡ ಏನು ಮಾಡ್ತದೆ, ಇಲ್ಲಿ ಕೂಡ ಒಂದು ಲೋನ್ ಪೇರ್ ಅದು, ಇಲ್ಲಿ ಕೂಡ ಒಂದು ಲೋನ್ ಪೇರ್ ಇರ್ತದೆ, ಇಲ್ಲಿ ಕೂಡ ಏನು ಮಾಡ್ತೀನಿ ಒಂದು ಲೋನ್ ಪೇರ್ ಇರ್ತದೆ. ಸೊ ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ 2 lone pairs and these 2 lone pairs can make 2 hydrogen interaction, 1 hydrogen interaction and it is also can have 3 hydrogen interaction. ಓಕೆ ರೀ, ಇವಾಗ ಏನು ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಒಂದು ಹೈಡ್ರೋಜನ್ ಇಂಟ್ರಾಕ್ಷನ್ ಆಗಿದೆ ಒಂದು ಲೋನ್ ಪೇರಿಂದ, ಇನ್ನೊಂದು ಲೋನ್ ಪೇರ್ ಇಲ್ಲಿಂದ ಏನು ಮಾಡ್ತಾರೆ ಒಂದು ಹೈಡ್ರೋಜನ್ ಇಂಟ್ರಾಕ್ಷನ್ ಏನು ಮಾಡ್ತದೆ ಹೈಡ್ರೋಜನ್ ಇಂಟ್ರಾಕ್ಷನ್ ಆಗ್ತದೆ. ಓಕೆ, ಟೋಟಲ್ ಎಷ್ಟದು ನೋಡ್ರಿ. ಟೋಟಲ್ ನೋಡಿದ್ರೆ ಇಫ್ ಐ ಕ್ಯಾನ್ ಸಿ ಟೋಟಲ್ ನಂಬರ್ ಆಫ್ ಇಂಟ್ರಾಕ್ಷನ್ ದಟ್ ಈಸ್ 1 2 ಆ್ಯಂಡ್ ಇಟ್ ಈಸ್ 3 ಆ್ಯಂಡ್ ಇಟ್ ಈಸ್ 4 ಆ್ಯಂಡ್ ಇಟ್ ಈಸ್ 5 ಇಂಟ್ರಾಕ್ಷನ್ ನೋಡ್ತೀವಿ. ಏನು ಮಾಡ್ತೀವಿ 5H ಇಂಟರಾಕ್ಷನ್ ನೋಡ್ತೀವಿ. ಸಪೋಸ್ ಅದನ್ನೇನಾದ್ರು ನಾನು ಇಲ್ಲಿ ನೋಡಿದ್ರೆ ಈ ಒಂದು ಆ್ಯಂಟಿ ಮಾಲಿಕ್ಯೂಲ್ ನೋಡಿದ್ರೆ ದಿಸ್ 2 lone pairs can make 2 hydrogen interaction with this particular thing water molecule ಜೊತೆಗೆ, and this hydrogen will make interaction with the water molecule also. ಓಕೆ, ಇವಾಗ ಇಲ್ಲಿ 3 ಅದು, ಇಲ್ಲಿ ಕೂಡ ಏನು ಮಾಡ್ತಾರೆ ಎಕ್ಸಾಕ್ಟ್ಲಿ ಸೇಮ್ ವೇ ಇಲ್ಲಿ ಹೈಡ್ರೋಜನ್ ಇಂಟ್ರಾಕ್ಷನ್ ವಿತ್ ವಾಟರ್ ಮಾಲಿಕ್ಯೂಲ್ ಆ್ಯಂಡ್ ದಿಸ್ ಹೈಡ್ರೋಜನ್ ವಿಲ್ ಮೇಕ್ ಇಂಟ್ರಾಕ್ಷನ್ ಬಿಟ್ವೀನ್ another oxygen molecule of water molecule. So ಇಲ್ಲಿ ಟೋಟಲ್ ನೋಡೋದಾದ್ರೆ ಟೋಟಲ್ we can see that here 1 2 3 4 5 6 ಟೋಟಲಿ 6 ಇಂಟರಾಕ್ಷನ್ ಆಗ್ತವೆ. 6 ಇಂಟರಾಕ್ಷನ್ ಕಾಣ್ತೀವಿ ನಾವು, 6 ಹೈಡ್ರೋಜನ್ ಇಂಟ್ರಾಕ್ಷನ್ ಕಾಣ್ತೀವಿ. ಎಲ್ಲಿ ಅಂತಂದರೆ ಆ್ಯಂಟಿ ಪೋರ್ಷನಲ್ಲಿ ನಮಗೆ ಗೊತ್ತು ಹೈಡ್ರೋಜನ್ ಇಂಟ್ರಾಕ್ಷನ್ ಎಷ್ಟು ಇನ್ಕ್ರೀಸ್ ಆತಪ್ಪ ಅಂದರೆ ದೆನ್ ಎನರ್ಜಿ ಡಿಕ್ರೀಸ್ ಆಗ್ತದೆ, ಅಂದರೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತದೆ. ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತದೆ. ಸೊ ಐ ಕ್ಯಾನ್ ಕನ್ಕ್ಲೂಡ್ ದಿಸ್ ಹೈಡ್ರೋಜನ್ ಇಂಟ್ರಾಕ್ಷನ್ ಬೈ ದಿಸ್ ಹೈಡ್ರೋಜನ್ ಇಂಟ್ರಾಕ್ಷನ್ ದ್ಯಾಟ್ ಪರ್ಟಿಕ್ಯುಲರ್ಲಿ in polar solvent ಅಲ್ಲಿ this OH CH2 OH ಈ ಮಾಲಿಕ್ಯೂಲ್ದು ಸ್ಟೆಬಿಲಿಟಿ ಆರ್ಡರ್ ನೋಡಿದರೆ that is anti is more stable than particularly Gaussian form then partially
partially eclipsed form, then eclipsed form. ಇದು 6 ಹೈಡ್ರೋಜನ್ ಇಂಟ್ರಾಕ್ಷನ್ಸ್ ಅಲ್ಲಿ ಏನು ಮಾಡ್ತಾ ಮೂವ್ ಆಗ್ತದೆ ಇಂಟರಾಕ್ಷನ್. ಓಕೆ, and this is a 5 hydrogen interaction. This is particular stability order in polar salt ಅಂತಂದ್ರೆ H2O ತಗೊಂಡು ಏನು ಮಾಡ್ತಾರೆ ಈ ಥರ ಹೈಡ್ರೋಜನ್ ಇಂಟ್ರಾಕ್ಷನ್ ಫಾರ್ಮೇಷನ್ ಆಗ್ತದೆ. ಸೊ ದಿಸ್ ಇಸ್ ಅಬೌಟ್ ಅ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಬಗ್ಗೆ ಏನು ಮಾಡ್ತೀವಿ, ಅದರಲ್ಲಿ ಹೆಂಗೆ ಯಾವ ರೀತಿ ಡಿಸೈಡ್ ಆಗ್ತಾವ. ಓಕೆ, ಇನ್ನೊಂದು ಏನು ಮಾಡ್ತಾರೆ, ಲಾಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಕಮಿಂಗ್ ಟು ದಿಸ್ ಟೈಪ್ ಆಫ್ ಮಾಲಿಕ್ಯೂಲ್. ನಾನು ಏನು ಮಾಡ್ತೀನಿ, ಇನ್ನೊಂದು ಥರ ಮಾಲಿಕ್ಯೂಲ್ ಕೊಡ್ತೀನಿ ನಿಮಗೆ, ಲೈಕ್ ದಿಸ್ X CH2 X. ಇಲ್ಲಿ X ಮೇ ಬಿ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್, ಅಂದರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ದಟ್ ಈಸ್ ಫುಲ್ iodine. Okay, this particular thing, and also includes oxygen group ಬರ್ತದೆ and nitrogen group ಬರ್ತದೆ. ಲೆಟ್ ಮೀ ಸಿ, ಫಸ್ಟ್ ಇವು ನೋಡೋಣ, ಆಮೇಲೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಇವು. ಸೊ ಇವಾಗ ಈ ಥರ ಮಾಲಿಕ್ಯೂಲ್ದಾಗ ಏನಾಗ್ತದೆ ನೋಡ್ರಿ, ಈ ಥರ ಮಾಲಿಕ್ಯೂಲ್ದಾಗ ಫಸ್ಟ್ ಆಫ್ ಸಪೋಸ್, ಓಕೆ, ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ ನಾನು, ನ್ಯೂಮಾನ್ ಪ್ರೊಜೆಕ್ಷನ್ ಹಾಕ್ತೀನಿ. ಲೆಟ್ ಮಿ ಟೇಕ್ ದಿಸ್ X hydrogen. Okay, X hydrogen and this is also hydrogen. It is a either first molecule ಬರ್ತದೆ. ನೆಕ್ಸ್ಟ್ ರೊಟೇಷನ್ ಮಾಡ್ತೀನಿ, ರೊಟೇಷನ್ ಮಾಡಿದಾಗ ಏನು ಮಾಡ್ತಾನೆ, ಈಗ ಗೌಶೆ ಫಾರ್ಮ್ ಬರ್ತದೆ. 60 ಡಿಗ್ರಿ ರೊಟೇಷನ್ ಮಾಡ್ತೀನಿ. X sorry, this color change, hydrogen and here I am having X again, hydrogen. So again I am going to rotate the molecule, 60 rotation ಮಾಡ್ತೀನಿ. ಸೊ ಇಲ್ಲಿ ಮಾಡ್ತೀನಿ X ಇದೆಲ್ಲಿ, and here I am having hydrogen and here I am having X hydrogen and it is I am having hydrogen. 60 rotation ಮಾಡ್ಕೊಂಡು ಏನು ಮಾಡ್ತೀನಿ, ಮತ್ತೆ ಒಳ್ಳೆ ವಾಪಸ್ 60 rotation ಮಾಡೋದು ಏನು ಮಾಡುತ್ತಾ, it is coming out like this, X hydrogen and this is I am having X hydrogen. Okay, ಈ ಥರ ಮಾಡ್ತೀವಿ. ಈ ಗೌಶೆ ಫಾರ್ಮ್ ಆ್ಯಂಡ್ ಇಟ್ ಇಸ್ ಆ್ಯಂಟಿ ಫಾರ್ಮ್ ಮಾಡ್ಕೊಂಡಾಗ ಏನು ಮಾಡ್ತಾರೆ, ಸಿ ಇವಾಗ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ ಅಂದ್ರೇನು, ಅದ್ರ ಮೇಲೆ ಲೋನ್ ಪೇರ್ಸ್ ಇರ್ತಾವೆ ಆಲ್ರೆಡಿ. ಓಕೆ, ಲೋನ್ ಪೇರ್ಸ್ ಇರ್ತಾವೆ ಆಲ್ರೆಡಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಲೋನ್ ಪೇರ್ಸ್ ಇರ್ತಾವೆ, ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಐಡಿನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು. ಓಕೆ, ಈ ಒಂದು ಕಂಪ್ಲೀಟ್ ಹ್ಯಾಲೋಜನ್ ಗ್ರೂಪ್ಸಲ್ಲಿ ನಾವು ಎರಡು ಕ್ಯಾಟಗರಿ ಮಾಡ್ತೀವಿ. ಒಂದು ಬಲ್ಕಿ ಆ್ಯಂಡ್ ನಾನ್ ಬಲ್ಕಿ ಅಂದರೆ ಅಪ್ ಟು ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಇರ್ತಾವಲ್ಲ, ಅವಕ್ಕೆ ಏನು ಕರಿತೀವಿ, ನಾನ್ ಬಲ್ಕಿ ಅಂತ ಕರಿತೀವಿ. ಲೈಕ್ ದಿಸ್ ಫ್ಲೋರಿನ್. ಬಲ್ಕಿ ಅಂದರೆ ಆಫ್ಟರ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಏನು ಮಾಡ್ತೀವಿ ನಾವು, ಬಲ್ಕಿ ಅಂತ ಕರಿತೀವಿ. ಓಕೆ, ಸಪೋಸ್ ನಾನೇನು ನೋಡೋದಾದ್ರೆ ಐ ವಿಲ್ ಟೇಕ್ ಅಗೇನ್ ಗೌಶೆ ಫಾರ್ಮ್ ತೊಗೊತೀನಿ ಲೈಕ್ ದಿಸ್ ಈಸ್ ಎಕ್ಸ್ ಆ್ಯಂಡ್ ಹೈಡ್ರೋಜನ್ ತೊಗೊತೀನಿ. ಸೊ ಆ್ಯಂಡ್ ಎಕ್ಸ್ ಹೈಡ್ರೋಜನ್ ತೊಗೊತೀನಿ. ಇವಾಗ ನಾನೇನಾದರೂ ಸಪೋಸ್ ಎಕ್ಸ್ ಆ್ಯಂಡ್ ದಿಸ್ ಎಕ್ಸ್ ಆರ್ ನಾನ್ ಬಲ್ಕಿ ಎರಡು ನಾನ್ ಬಲ್ಕಿ ಇತ್ತು ಅಂತಂದರೆ, ಎರಡು ಏನು ಮಾಡ್ತಾರೆ, ನಾನ್ ಬಲ್ಕಿ ಇತ್ತಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ, ಬಲ್ಕಿ ನೇಚರ್ ತೊಗೊಂಡ್ಬರ್ತೀನಿ. ನಾನ್ ಬಲ್ಕಿ ಬೇಡ, ಫಸ್ಟ್ ಇನ್ ಬಲ್ಕಿ ಮುಗಿಸೋ, ಆಮೇಲೆ ನಾನ್ ಬಲ್ಕಿ. ಓಕೆ, ಬಲ್ಕಿ ಇತ್ತು ಅಂತಂದರೆ, ಓಕೆ, ದಿಸ್ ಥಿಂಗ್ಸ್ ಆರ್ ಬಲ್ಕಿ. ಎಕ್ಸ್ ಆ್ಯಂಡ್ ಎಕ್ಸ್ ಆರ್ ಬಲ್ಕಿ ಇತ್ತಪ್ಪ ಅಂದರೆ ದೆನ್ ಯು ಕ್ಯಾನ್ ವೆರಿ ವೆಲ್ ಸಿ ದ್ಯಾಟ್ ಇಲ್ಲಿ ಒಂದು ರಿಪಲ್ಷನ್ ಫಾರ್ಮೇಷನ್ ಬರ್ತದೆ. ಓಕೆ, ಡ್ಯೂ ಟು ಬಲ್ಕಿ ಅಂದ್ರೇನು, ಎಕ್ಸಲ್ಲಿ ಲೋನ್ ಪೇರ್ ಅದಾವೆ, ಎಕ್ಸಲ್ಲಿ ಲೋನ್ ಪೇರ್ ಅದಾವ ಆ್ಯಂಡ್ ಏನಾದ್ರು ಒಂದು ಎಕ್ಸಲ್ಲಿ ಕೂಡ ಮಾಡ್ತಾವೆ ಲೋನ್ ಪೇರ್ ಅದಾವ. ಸೊ ದಿಸ್ ಆರ್ ಗೋಯಿಂಗ್ ಟು ರಿಪಲ್ ಅಂದರೆ ಸ್ಟೆರಿಕ್ ರಿಪಲ್ಷನ್ ಕರಿತೀವಿ. ಕರೀದಕ್ಕೆ ಸ್ಟೆರಿಕ್ ರಿಪಲ್ಷನ್ ಕರಿತೀವಿ ನಾವು. ಅಲ್ಲೇ ಮಾಡ್ತಾರೆ ಡ್ಯೂ ಟು ರಿಪಲ್ಷನ್ ಏನು ಮಾಡ್ತದೆ ಗೊತ್ತಾ, ಏನು ಮಾಡ್ತದೆ ಅಂದರೆ ದಿಸ್ ಗೌಶೆ ಫಾರ್ಮ್ ವಿಲ್ increase its energy and less stable. ಬಟ್ ಆ್ಯಂಟಿ ಫಾರ್ಮಲ್ ನೋಡಿದಾಗ ನನಗೆ ಏನು ಬರ್ತಪ್ಪ ಅಂದರೆ, ಸಪೋಸ್ ಐ ಆಮ್ ಗೋಯಿಂಗ್ ಟು ಸಿ ಆ್ಯಂಟಿ ಫಾರ್ಮ್, ದಿಸ್ ಈಸ್
Okay, this is I'm having X, hydrogen, and another one is backside carbon. Here I'm having X and hydrogen. So there is no bulky groups ಇರಂಗಿಲ್ಲ, ಅದಕ್ಕೋಸ್ಕರ no steric ಇರಂಗಿಲ್ಲ. So antiform is anti-stable. So overall order ಬರೆದಾಗ ಸ್ಟೆಬಿಲಿಟಿ ಆರ್ಡರ್ ಬರೆದಾಗ ನನಗೆ ಏನು ಮಾಡ್ತಾರೆ ಮತ್ತೆ ಒಳಗೆ ಮಾಡ್ತದೆ ಆಂಟಿಫಾರ್ಮ್, ದೆನ್ ಗೌಶೆ ಫಾರ್ಮ್ ಆ್ಯಂಡ್ ಪಾರ್ಷಿಯಲಿ ಎಕ್ಲಿಪ್ಸ್ಡ್ ಫಾರ್ಮ್ ಆಗ್ತದೆ. ನೆಕ್ಸ್ಟು ಎಕ್ಲಿಪ್ಸ್ಡ್ ಫಾರ್ಮ್. ನೆಕ್ಸ್ಟ್ ಏನು ಮಾಡ್ತಾರೆ ಎಕ್ಲಿಪ್ಸ್ಡ್ ಫಾರ್ಮ್ ಏನು ಮಾಡ್ತಂದರೆ ನಮಗೆ ಮೋರ್ ಸ್ಟೇಬಲ್ ಏನು ಮಾಡ್ತಾ ಕಾಣ್ತದೆ. ಓಕೆ, ಮೋರ್ ಸ್ಟೇಬಲ್ ಏನು ಮಾಡ್ತಂದರೆ ಕಾಣ್ತಾ ಹೋಗ್ತದೆ. ಸಪೋಸ್ ನಾನ್ ಬಲ್ಕಿ ಇತ್ತಪ್ಪ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕೇಸ್, ಯು ಹ್ಯಾವ್ ಟು ಟೇಕ್ ದಟ್. ನಾನ್ ಬಲ್ಕಿ ಅಂದರೆ ನೀವು ಫ್ಲೋರಿನ್ ತೊಗೊತೀವಿ. ನಾನ್ ಬಲ್ಕಿ ಅಂದರೆ ದಟ್ ಈಸ್ ಪರ್ಟಿಕ್ಯುಲರ್ಲಿ ಈ ಥರ ಮಾಲಿಕ್ಯೂಲ್ FCH2 ಫ್ಲೋರಿನ್ ತೊಗೊತೀವಿ. ಓಕೆ, ಸೊ ಲೆಟ್ ಮಿ ಟೇಕ್ ಓನ್ಲಿ ಟೂ ಪರ್ಟಿಕ್ಯುಲರ್ ಮಾಲಿಕ್ಯೂಲ್, ದಟ್ ಈಸ್ ಗೌಶೆ ಆ್ಯಂಡ್ ಇನ್ನೊಂದು ಯಾವುದು ಆ್ಯಂಟಿ. ಓಕೆ, ಗೌಶೆ ಆ್ಯಂಡ್ ಆ್ಯಂಟಿ ತೊಗೊಂಡಾಗ ಏನು ಮಾಡ್ತಾರೆ, ದಿಸ್ ಈಸ್ F ಆ್ಯಂಡ್ hydrogen and I am having F and hydrogen. Okay, ಇನ್ನೊಂದು ಯಾವ್ದು ಮಾಡ್ತೀನಿ, ನಮ್ಮ ಗೌಶೆ ಫಾರ್ಮ್ ಆಗ್ತದೆ. ದಿಸ್ ಇಸ್ ಗೌಶೆ ಫಾರ್ಮ್ ಆ್ಯಂಡ್ ಇಟ್ ಈಸ್ ಆ್ಯಂಟಿ ಫಾರ್ಮ್ ನೋಡಿದಾಗ ಫ್ಲೋರಿನ್ hydrogen and here I am having fluorine hydrogen. Okay, ಇಲ್ಲಿ ಏನು ಮಾಡ್ತಪ್ಪ ಅಂದರೆ ಸಿ ದ ಬಾಂಡ್ಸ್ ಆರ್ ನಾಟ್ ಬಲ್ಕಿ. ಎರಡು ನಾನ್ ಬಲ್ಕಿ ಅಂದರೆ ಏನು, ದೆರ್ ಇಸ್ ನೋ ರಿಪಲ್ಷನ್ ಆಗಂಗಿಲ್ಲ, ಕೂಡ ಆಗಂಗಿಲ್ಲ. ಸೊ ಇದನ್ನು ಯಾವ ರೀತಿ ಅನಲೈಸ್ ಮಾಡ್ತಂದರೆ ಲೆಟ್ ಮಿ ಟೇಕ್ ಅ ಸಾಹಾರ್ಸ್ ಪ್ರೊಜೆಕ್ಷನ್ ಆಫ್ ದಿಸ್ ಒನ್ ಪರ್ಟಿಕ್ಯುಲರ್ ಥಿಂಗ್. ಇದ್ರದ್ದು ಸಾಹಾರ್ಸ್ ಪ್ರೊಜೆಕ್ಷನ್ ತೊಗೊಂಡಾಗ ನನಗೆ ಹೆಂಗೆ ಕಾಣ್ತದಪ್ಪ ಅಂದರೆ ಸಾಹಾರ್ಸ್ ಪ್ರೊಜೆಕ್ಷನಲ್ಲಿ ಏನು ಮಾಡ್ತಾರೆ, ಇಟ್ ಈಸ್ ಲುಕಿಂಗ್ ಓರ್ ಲೈಕ್ ದಿಸ್. ಆದರೆ ಇಲ್ಲಿ ಫ್ಲೋರಿನ್ ಅದ, ಇಲ್ಲಿ ಏನು ಮಾಡ್ತಾರೆ ಹೈಡ್ರೋಜನ್ ಅದ ಆ್ಯಂಡ್ ಬ್ಯಾಕ್ಸೈಡ್ ಕಾರ್ಬನ್ ನೋಡಿದಾಗ ಏನು ಮಾಡ್ತಾರೆ, ನನಗೆ ಹೈಡ್ರೋಜನ್ ಇಲ್ಲಿ ಬರ್ತದೆ ಆ್ಯಂಡ್ ಫ್ಲೋರಿನ್ ಇಲ್ಲಿ ಬರ್ತದೆ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಹೈಡ್ರೋಜನ್ ಹಿಯರ್. ಸೊ ಇವಾಗ ಏನು ಮಾಡ್ತಾರೆ, ದೇರ್ ಈಸ್ ಅ ಪರ್ಟಿಕ್ಯುಲರ್, ಇದು ಸಿಗ್ಮಾ ಬಾಂಡ್ ಅಲ್ಲ. ಯಾವಾಗಲೂ ನಾವು ಎಮೋಟಿ ಥಿಯರಿ ನೋಡಿದಾಗ ಗೊತ್ತಾಗ್ತದೆ ನಮಗೆ. ಹೆಂಗೆ ಗೊತ್ತಾಗ್ತದಪ್ಪ ಅಂದರೆ ಸಿಗ್ಮಾ ಬಾಂಡಿಗೆ ಇನ್ನೊಂದು ಅದರ ಕ್ವೈಟ್ ಅಪೋಸಿಟ್ ಏನು ಮಾಡ್ತಂದರೆ ಸಿಗ್ಮಾ ಸ್ಟಾರ್ ಪ್ರೆಸೆಂಟ್ ಇರ್ತದೆ. ಏನು ಮಾಡ್ತಂದರೆ ಪ್ರೆಸೆಂಟ್ ಇರ್ತದೆ. ಇಲ್ಲಿ ಏನು ಮಾಡ್ತಂದರೆ ಸಿಗ್ಮಾ ಸ್ಟಾರ್ ಪ್ರೆಸೆಂಟ್ ಇರ್ತದೆ. ಇವಾಗ ದಿಸ್ ಸಿಗ್ಮಾ ಸ್ಟಾರ್ ಪ್ರೆಸೆಂಟ್ ಇರ್ತಲ್ಲ, ಈ ಸಿಗ್ಮಾ ಸ್ಟಾರ್ ಜೊತೆಗೆ ಏನು ಮಾಡ್ತಾರೆ, ಈ ಒಂದು ಹೈಡ್ರೋಜನ್ ಏನು ಮಾಡ್ತಾವೆ ಇಂಟ್ರಾಕ್ಷನ್ ಮಾಡ್ಕೊತಾವೆ. ದಿಸ್ ಇಸ್ ಮೋರ್ ಎಲೆಕ್ಟ್ರೋನೆಟಿವ್ ಅಂದರೆ ಏನು, ಎಲೆಕ್ಟ್ರಾನ್ಸ್ ಬೇಕು, ಅದಕ್ಕೆ ಎಲೆಕ್ಟ್ರಾನ್ಸ್ ತೊಗೊಳಕ್ಕೆ ಇಷ್ಟಪಡ್ತೈತಿ. ಅಂದರೆ ಇಲ್ಲಿದ್ದಂಥ ಎಲೆಕ್ಟ್ರಾನ್ಸ್ ಏನು ಮಾಡ್ತಾರೆ ಈಜಿಯಾಗಿ ಏನು ಮಾಡ್ತಾವೆ ಶೇರ್ ಮಾಡ್ಕೊತಾವೆ. ಏನು ಮಾಡ್ತಾರೆ ಮೋರ್ ಇಂಟರಾಕ್ಷನ್ ಇರ್ತದೆ. ಮೋರ್ ಇಂಟರಾಕ್ಷನ್ ಬೈ ದಿಸ್ H ಬಾಂಡ್ ಆಗಿರ್ತಂಥ ಒಂದು H ಬಾಂಡಿಂಗ್ ಅಲ್ಲಿ ಐತಲ್ಲ, ಅಂದರೆ CH ಬಾಂಡ್ ಇರ್ತಂಥ ಒಂದು ದಿಸ್ ಎಲೆಕ್ಟ್ರಾನ್ಸ್ ಮಧ್ಯೆ ಈ ಎಲೆಕ್ಟ್ರಾನ್ಸ್ ಏನು ಮಾಡ್ತಾರೆ, ಈ ಒಂದು ಸಿಗ್ಮಾ ಸ್ಟಾರ್ ಜೊತೆಗೆ ಏನು ಮಾಡ್ತಾವೆ ಮೋರ್ ಇಂಟ್ರಾಕ್ಷನ್ ಮಾಡ್ತಾವ. ಅಂದರೆ ದಿಸ್ ಎಲೆಕ್ಟ್ರೋನೆಟಿವ್ ಆಟಮ್ ವಿಲ್ ಗೆಟ್ ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ. ಓಕೆ, ಬಟ್ ನಾನು ಏನು ಮಾಡ್ತೀನಿ, ಈ ಒಂದು ಆ್ಯಂಟಿ ಪೊಸಿಷನ್ ಐತಲ್ಲ, ಈ ಆ್ಯಂಟಿದು ಏನು ಮಾಡ್ತೀನಿ ನಾನು, ಸಪೋಸ್ ಈ ಥರ ಡ್ರಾ ಮಾಡ್ಕೊಂಡಾಗ ಈ ಥರ ಏನು ಮಾಡ್ತೀನಿ, ಇಫ್ ಐ ಡ್ರಾ ಸಮಥಿಂಗ್ ಲೈಕ್ ದಿಸ್. ಓಕೆ, ಈ ಥರ ಏನು ಮಾಡ್ತೀನಿ ನಾನು ಡ್ರಾ ಮಾಡ್ಕೊಂಡಾಗ ದಿಸ್ ಇಸ್ ಅ ಫ್ಲೋರಿನ್ ಆ್ಯಂಡ್ ದಿಸ್ ಇಸ್ ಅ ಹೈಡ್ರೋಜನ್. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ದಿಸ್ ಇಸ್ ಅ ಫ್ಲೋರಿನ್ ಐ ಆಮ್ ಹ್ಯಾವಿಂಗ್ ಆ್ಯಂಡ್ ದಿಸ್ ಇಸ್ ಅ ಹೈಡ್ರೋಜನ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ದಟ್ ಆ್ಯಂಟಿ ಸಿಗ್ಮಾ ಬಾಂಡ್. ಓಕೆ, ಸಿಗ್ಮಾ ಸ್ಟಾರ್ ಬಾಂಡ್ ಇಲ್ಲಿದೆ. ಇವಾಗ ಇಲ್ಲಿ ಫ್ಲೋರಿನ್ ಅದ, ಫ್ಲೋರಿನ್ ಎಲೆಕ್ಟ್ರೋನೆಟಿವ್ ಅದು. ಫ್ಲೋರಿನ್ ಏನು ಮಾಡ್ತಾರೆ ಎಲೆಕ್ಟ್ರೋನೆಟಿವ್, ಅದು ಯಾವತ್ತು ಎಲೆಕ್ಟ್ರಾನ್ ಕೊಡೋಕ್ಕೆ ಕಷ್ಟಪಡಂಗಿಲ್ಲ. ಅಂದರೆ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಡೊನೇಟ್ ಎಲೆಕ್ಟ್ರಾನ್. ಅಂದರೆ ನೋ ಇಂಟ್ರಾಕ್ಷನ್ ಅಂದರೆ ನೋ ಎಲೆಕ್ಟ್ರಾನ್ ಶೇರ್ ಮಾಡೋಂಗಿಲ್ಲ. ಅಂದರೆ ನೀವೀಗ ಹೇಳ್ಬೋದು ಏನಪ್ಪ ಅಂದರೆ ದೆರ್ ಈಸ್ ನೋ ಎಲೆಕ್ಟ್ರಾನ್ ಶೇರಿಂಗ್ ಇನ್ ದ ಪರ್ಟಿಕ್ಯುಲರ್ ದಿಸ್ ಆ್ಯಂಟಿಫಾರ್ಮ್. ಅಂದರೆ ಆ್ಯಂಟಿಫಾರ್ಮ್ ಏನು ಮಾಡ್ತದೆ, ನಾರ್ಮಲಿ ಏನು ಮಾಡ್ತಾರೆ ಆ್ಯಂಟಿಫಾರ್ಮ್ ಏನು ಮಾಡ್ತಾರೆ ಲೆಸ್ ಸ್ಟೇಬಲ್ ಆಗ್ತಾ ಹೋಗ್ತದೆ. ಆ್ಯಂಟಿಫಾರ್ಮ್ ಏನು ಮಾಡ್ತದೆ ಲೆಸ್ ಸ್ಟೇಬಲ್ ಆಗ್ತಾ ಹೋಗ್ತದೆ. ಬಟ್ ದಿಸ್ ಗೌಶೆ ಫಾರ್ಮ್ ವಿಲ್ ಮೋರ್ ಸ್ಟೇಬಲ್ ದೆನ್ ಆ್ಯಂಟಿಫಾರ್ಮ್. ಓಕೆ, ಗೌಶೆ ಫಾರ್ಮ್ ಈಸ್ ಮೋರ್ ಸ್ಟೇಬಲ್. ಯಾವಾಗ ನಾನ್ ಬಲ್ಕಿ ಅಂದಾಗ, ನಾನ್ ಬಲ್ಕಿ ಗ್ರೂಪ್ ಇಲ್ಲಪ್ಪ ಅಂದರೆ ಈ ಥರ ಏನು ಮಾಡ್ತಾರೆ, ನಾವು ಇಂಟ್ರಾಕ್ಷನ್ ಬಿಟ್ವೀನ್ ದಟ್ ಬಾಂಡ್, ಯಾವ ಬಾಂಡು ಕೆಳಗಿರ್ತಕ್ಕಂಥ ಒಂದು CH ಅಥವಾ CF ಬಾಂಡ್ ಏನು ಮಾಡ್ತೀವಿ ಅಂದರೆ ಅವೆರಡರ ಮಧ್ಯೆ ಎಷ್ಟು ಎಲೆಕ್ಟ್ರಾನ್ ಡೆನ್ಸಿಟಿ ಶೇರ್ ಆಗಲಿಕ್ಕತ್ತದ ಅನ್ನೋದ್ರ ಮೇಲೆ ಮಾಡ್ತೀವಿ ನಾವು ಸ್ಟೆಬಿಲಿಟಿನ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ದಿಸ್ ಥಿಂಗ್ ಪರ್ಟಿಕ್ಯುಲರ್ಲಿ. ಆ್ಯಂಡ್ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಬರ್ಬಿಡ್ತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಕನ್ಕ್ಲೂಷನ್ ನೋಡಿದಾಗ
ಕನ್ಕ್ಲೂಷನ್ ನೋಡಿದಾಗ ಸಪೋಸ್ ಏನಾದರೂ ಎಕ್ಸ್ ಅಟಮ್ ವಿ ಆರ್ ಯೂಸ್ನ ಎಕ್ಸ್ ಅಟಮ್ ಶುಡ್ ಬಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಇರಬೇಕು ಫಸ್ಟ್ ಆಫ್ ಆಲ್. ಓಕೆ, ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂದ್ರೇನು, ಲೈಕ್ ನಮ್ಮ ಸಪೋಸ್ ಕಾರ್ಬನ್ ಅಟಮ್ ಇದ್ದಪ್ಪ ಮೋರ್ ಎಲೆಕ್ಟ್ರೋನೆಗೆಟಿವ್ ನಿಮ್ಗೆ ಗೊತ್ತಾಗ್ತದೆ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಐಡಿನ್, ದೀಸ್ ಆರ್ ಎಲೆಕ್ಟ್ರೋನೆಗೆಟಿವ್. ಅಪಾರ್ಟ್ ಫ್ರಮ್ ದಿಸ್ ಕಾರ್ಬನ್ ಮಾಲಿಕ್ಯೂಲಲ್ಲಿ ಲೈಕ್ CsP. ಓಕೆ, sp ಕಾರ್ಬನ್ ಇರಬೇಕು ಇದ್ದಪ್ಪ ಅಂದರೆ sp ಕಾರ್ಬನ್ ಇರಬೇಕು. ಆ್ಯಂಡ್ ಸೆಕೆಂಡ್ ಕಂಡೀಷನ್ ಇಸ್ ದಟ್ ಇಟ್ ಈಸ್ ಶುಡ್ ಬಿ ಸೆಕೆಂಡ್ ಪೀರಿಯಡ್ ಇತ್ತಪ್ಪ ಅಂದ್ರೆ ಲೈಕ್ ಯಾವ ಅಂದರೆ ಫ್ಲೋರಿನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಆ್ಯಂಡ್ ನೈಟ್ರೋಜನ್ ಆಗಿರ್ಬೋದು, ಆರ್ CsP ಇರಬೇಕು, ಲೈಕ್ ಫ್ಲೋರಿನ್ ಆಗಿರ್ಬೋದು. ಓಕೆ, ಈ ಥರ ಮಾಲಿಕ್ಯೂಲ್ಸ್ ಇದ್ದಾಗ ನನ್ನ ಒಂದು ಗೌಶೆ ಫಾರ್ಮ್ ಏನಿರ್ತದಲ್ಲ, ಯಾವ ಫಾರ್ಮ್ ರೀ, ಇಲ್ಲಿ ಗೌಶೆ ಫಾರ್ಮಲ್ಲಿ ಏನು ಮಾಡ್ತಾರೆ, ಇಂಟ್ರಾಕ್ಷನ್ ಜಾಸ್ತಿ ಆಗ್ತದೆ. ಸೊ ಐ ಆಮ್ ಟೇಕಿಂಗ್ ದಿಸ್ ವೈಟ್, ಇಲ್ಲಿ ಏನು ಮಾಡ್ತಿದ್ದಾರೆ, ಗೌಶೆ ಫಾರ್ಮ್ ಏನು ಮಾಡ್ತಿದ್ದಾರೆ, ಮೋರ್ ಸ್ಟೇಬಲ್ ಆಗ್ತದೆ. ಇಲ್ಲಿ ಆ್ಯಂಟಿಕಿನ್ ಏನು ಮಾಡ್ತಾರೆ, ಗೌಶೆ ಫಾರ್ಮ್ ಏನು ಮಾಡ್ತದೆ, ಮೋರ್ ಸ್ಟೇಬಲ್ ಆಗ್ತಾ ಹೋಗ್ತದೆ. ಓಕೆ, ಮೋರ್ ಸ್ಟೇಬಲ್ ಆಗ್ತಾ ಹೋಗ್ತದೆ. ಸಪೋಸ್ ಎಕ್ಸ್ ಶುಡ್ ಬಿ ಲೈಕ್ ಆಫ್ಟರ್ ಸೆಕೆಂಡ್ ಪೀರಿಯಡ್ ಅಂದರೆ ಇಟ್ ಈಸ್ ಫಾಲೋಯಿಂಗ್ ಲೈಕ್ ದಿಸ್. ಈ ಥರ ಏನು ಮಾಡ್ತಾರೆ, ಬಲ್ಕಿನೆಸ್ ಇರೋ ಕಾರಣ ಇಲ್ಲೇ ಮಾಡ್ತಾರೆ, ರಿಪಲ್ಷನ್ ಆಗೋ ಕಾರಣ ಏನು ಮಾಡ್ತಾರೆ, ಅಲ್ಲಿ ಆ್ಯಂಟಿ ಮೋರ್ ಸ್ಟೇಬಲ್ ಆಗ್ತದೆ. ಓಕೆ, ದಿಸ್ ಈಸ್ ದ ಥಿಂಗ್ ಅಬೌಟ್ ಟುಡೇಸ್ ಕ್ಲಾಸ್. ಓಕೆ, ಅಪ್ ಟು ದಿಸ್ ಏನು ಮಾಡ್ತಾರೆ, ಇಲ್ಲಿಗೆ ಕನ್ಫರ್ಮರ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಸ್ ಬಗ್ಗೆ ಓದಿವಲ್ಲ, ದಿಸ್ ಇಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕನ್ಫರ್ಮೇಷನಲ್ ಐಸೋಮರ್ಸ್. ಇನ್ನೂ ಕಂಟಿನ್ಯೂಷನ್ ಪಾರ್ಟ್ ಇದೆ, ಸೊ ಐ ವಿಲ್ ಕಮ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಅಪ್ ಟು ದಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ if you got a good information, please share my channel, please subscribe my channel and like the videos and share the videos. Okay, if any queries you are having, please do comment on the comment section. Okay, ಏನು queries ಇದ್ದರೆ ಕೇಳ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. I will try to explain your queries and answer your queries. Okay, so thank you guys, thank you for watching my video. See you, take care, bye bye, up to next video, bye.